ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಗಾಯ್ಸ್? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಯೂಟ್ಯೂಬ್ ಕಡೆಯಿಂದ ಒಂದಷ್ಟು ಹೊಸ ಅಪ್ಡೇಟ್ಸ್ಗಳು ಬಂದಿದೆ. ಆ ಅಪ್ಡೇಟ್ಸ್ಗಳು ಏನು ಬಂದಿದೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಖಂಡಿತವಾಗ್ಲೂ ಅಪ್ಡೇಟ್ಸ್ಗಳು ನಿಮ್ಗೆ ಇಷ್ಟ ಆಗುತ್ತೆ. ನೋಡೋಣ ಅಪ್ಡೇಟ್ಗಳು ಏನು ಬಂದಿದೆ ಅಂತ. ಸೊ ಒಂದು 2-3 ದಿನದಿಂದ ಅಷ್ಟು ವೀಡಿಯೋಸ್ಗಳು ಹಾಕೋಕ್ಕಾಗಲಿಲ್ಲ. ಸ್ವಲ್ಪ ಏನಂತೀರ, ಒಂದು ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ದೆ ಲೈಫನ್ನ, ಅಷ್ಟೇ, ಇನ್ನೇನಿಲ್ಲ. ಸೊ ಹಾಗಾಗಿ ವೀಡಿಯೋಸ್ಗಳು ಹಾಕೋಕ್ಕಾಗಲಿಲ್ಲ, ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಸೊ ಇನ್ಮೇಲೆ ಖಂಡಿತವಾಗ್ಲೂ ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಇವತ್ತು ಯೂಟ್ಯೂಬ್ ಕಡೆಯಿಂದ ಏನೇನು ಹೊಸ ಅಪ್ಡೇಟ್ಸ್ಗಳು ಬಂದಿದೆ ಅನ್ನೋದನ್ನ ನಾವು ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಗಾಯ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಖುಷಿಯಿಂದ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ನಾನು ನಿಮಗೆ ಅಪ್ಡೇಟ್ಸ್ಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಏನೇನು ಅಪ್ಡೇಟ್ಗಳು ಬಂದಿದೆ ಅಂತ. ಸೊ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟು ಅಪ್ಡೇಟ್ ಏನಪ್ಪ ಅಂತಂದರೆ ಆಟೋ ಡಬ್ಬಿಂಗ್ ಅಂತಂದ್ಬಿಟ್ಟು ಒಂದು ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಅಂತಂದರೆ ತುಂಬ ಉಪಯೋಗ ಆಗುತ್ತೆ. ಸೆಪ್ಟೆಂಬರಲ್ಲಿ ಏನೋ ಈವೆಂಟ್ ಮಾಡಿದ್ರು ಯೂಟ್ಯೂಬರು, ಅದರಲ್ಲಿ ಆಟೋ ಡಬ್ಬಿಂಗ್ ಬಗ್ಗೆಯೂ ಕೂಡ ಹೇಳಿದ್ರು. ಸೊ ಈ ಒಂದು ಆಟೋ ಡಬ್ಬಿಂಗ್ ಏನಂತಂದರೆ, ಈಗ ನನ್ನ ವೀಡಿಯೋನ ನೀವು ಕನ್ನಡ ಲ್ಯಾಂಗ್ವೇಜಲ್ಲಿ ನೋಡ್ತಾ ಇದ್ದೀರಾ. ನಾನು ಕನ್ನಡ ಲ್ಯಾಂಗ್ವೇಜಲ್ಲಿ ವೀಡಿಯೋಸ್ಗಳನ್ನ ನಾನು ಮಾಡೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಈ ಒಂದು ವೀಡಿಯೋನ ನೀವು ಇನ್ನು ಮುಂದೆ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ನೋಡ್ಬೋದು. ಈಗ ನಾನು ಇಂಗ್ಲೀಷು, ಹಿಂದಿಲಿ ನಾನು ಮಾತಾಡಬೇಕು ಅಂತಂದರೆ, ಸೊ ನಾನು ಈ ಒಂದು ಚಾನಲಲ್ಲೇ ಆ ಒಂದು ವಿಡಿಯೋ ಹಾಕ್ಬೋದು, ಅಥವಾ ನಾನು ಸಪ್ರೇಟಾಗಿ ಆ ಲ್ಯಾಂಗ್ವೇಜ್ಗೆ ಒಂದು ಸಪ್ರೇಟ್ ಚಾನಲ್ ಕ್ರಿಯೇಟ್ ಮಾಡಿ ನಾನು ಮಾಡ್ಬೋದು. ಸೊ ಬಟ್ ಈಗೇನಾಗುತ್ತೆ ಅಂತಂದರೆ, ನಾನು ಅಪ್ಲೋಡ್ ಮಾಡಿರ್ತೀನಲ್ಲ ವೀಡಿಯೋ ಕನ್ನಡ ಲ್ಯಾಂಗ್ವೇಜಲ್ಲಿ, ಅದಕ್ಕೆ ಆಟೋಮೆಟಿಕಲಿ ಡಬ್ ಬರುತ್ತೆ ಇನ್ಮೇಲೆ, ಆಯಿತಾ? ಸೊ ನೀವು ಅಲ್ಲಿ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇನ್ಮೇಲೆ. ಈಗ ಕನ್ನಡ ಅಂತಂದರೆ ಕನ್ನಡ, ಇಂಗ್ಲೀಷ್ ಅಂದರೆ ಇಂಗ್ಲೀಷು, ಹಿಂದಿ ಅಂದರೆ ಹಿಂದಿ, ಈ ಥರ ನಿಮಗಲ್ಲಿ ಇನ್ಮೇಲೆ ಆಪ್ಷನ್ಸ್ಗಳು ಬರುತ್ತೆ, ಲ್ಯಾಂಗ್ವೇಜ್ ಆಪ್ಷನ್ನು. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಏನು ಮಾತಾಡ್ತಾ ಇದ್ದೀನಿ ಅದು ಟ್ರಾನ್ಸ್ಲೇಟ್ ಆಗಿ ಆ ಭಾಷೆಯಲ್ಲಿ ಬರುತ್ತೆ ಇನ್ಮೇಲೆ. ಓಕೆ, ಈ ಒಂದು ಅಪ್ಡೇಟು ಇವಾಗ ಥೌಸಂಡ್ಸ್ ಆಫ್ ಕ್ರಿಯೇಟರ್ಸ್ಗಳಿಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರಂತೆ. ಓಕೆ, ಸದ್ಯಕ್ಕೆ ಇನ್ನೂ ನನ್ನ ಚಾನಲ್ಗೆ ಬಂದಿಲ್ಲ. ಸೊ ನಿಮ್ಮ ಚಾನಲ್ಗೆ ಬಂದಿದ್ರೂ ಕೂಡ ಬಂದಿರ್ಬೋದು, ಒಂದು ಸಲ ಚೆಕ್ ಮಾಡಿಕೊಡಿ. ಓಕೆ, ಸೊ ಈ ಒಂದು ಅಪ್ಡೇಟು ಇವಾಗ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಸೊ ಇದು ಆದಷ್ಟು ಎಲ್ಲರ ಚಾನಲಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ ಸದ್ಯದಲ್ಲೇ ವೆಯ್ಟ್ ಮಾಡಿ. ಆ್ಯಂಡ್ ಕೆಲವ್ರಿಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ಇದರೊಳಗಡೆ ನಿಮ್ಮ ಚಾನಲ್ ಇದೆಯಾ ಇಲ್ವಂತ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಟೋ ಡಬ್ಬಿಂಗ್ ಅಂತ ಬರ್ತಾ ಇದೆ, ಮಸ್ತ್ ಅಪ್ಡೇಟು. ಈ ಒಂದು ಅಪ್ಡೇಟಿಂದ ಇವಾಗ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಯಾವ ಲ್ಯಾಂಗ್ವೇಜ್ ಅವ್ರು ಕೂಡ ಬೇಕಾದರೂ ಕೂಡ ನೋಡ್ಬೋದು. ಓಕೆ, ಇನ್ನು ಸೆಕೆಂಡ್ ಅಪ್ಡೇಟಿಗೆ ಬರೋಣ. ಸೆಕೆಂಡ್ ಅಪ್ಡೇಟ್ ಬಂದು, ನಾವು ಏನು ಯೂಟ್ಯೂಬ್ ಆ್ಯಪಲ್ಲಿ ನಾವು ವೀಡಿಯೋಸ್ನ ನೋಡ್ತಾ ಇದ್ದೋ, ಈಗ ನನ್ನ ವೀಡಿಯೋನ ನೀವು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿ ನೋಡ್ತಾ ಇದ್ದೀರಲ್ವಾ. ಸೊ ಈ ಒಂದು ಯೂಟ್ಯೂಬ್ ಆ್ಯಪಲ್ಲಿ ಕೆಲವೊಂದಷ್ಟು ಇಂಪ್ರೂವ್ಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ನಿಮ್ಮ ಒಂದು ಚಾನಲ್ ಒಂದು ಫೀಚರ್ ಮೇಲೆ ಒಂದಷ್ಟು ಇಂಪ್ರೂವ್ಮೆಂಟ್ಸ್ಗಳನ್ನ ಮಾಡ್ತಾಯಿದ್ದಾರೆ. ಈಗ ನಿಮ್ಮ ಒಂದು ಚಾನಲ್ ಮೇಲೆ ನೀವು ಜಸ್ಟ್ ಅಲ್ಲಿ ಓಪನ್ ಮಾಡಿದಾಗ ಯೂಟ್ಯೂಬ್ ಆ್ಯಪ್ ಮುಖಾಂತರ, ಸೊ ಅಲ್ಲಿ ನೀವೇನು ವೀಡಿಯೋಸ್ಗಳು ಅಪ್ಲೋಡ್ ಮಾಡಿರ್ತೀರಾ, ಶಾರ್ಟ್ಸು, ಪ್ಲೇಲಿಸ್ಟು, ಇದೆಲ್ಲ ಸಪ್ರೇಟಾಗಿ ತೋರಿಸುವಂಥದ್ದು. ಆಮೇಲೆ ನೀವು ಮೆಂಬರ್ಸ್ ಓನ್ಲಿ ವೀಡಿಯೋಸ್ ಮಾಡಿದ್ದೀರಾ ಅಂದರೆ ಅದನ್ನು ತೋರಿಸೋದು. ಆಮೇಲೆ ಪ್ರೈವೇಟು, ಪಬ್ಲಿಕ್ಕು, ಸ್ಕೆಡ್ಯೂಲ್ಡು, ಈ ಒಂದು ವೀಡಿಯೋಸ್ಗಳೆಲ್ಲ ನಿಮಗೆ ಒಂದು ಡಿವೈಡ್ ಮಾಡಿ ತೋರಿಸುವಂಥದ್ದು. ಈ ಥರ ಒಂದಷ್ಟು ಸೆಟ್ಟಿಂಗ್ಸ್ಗಳನ್ನ ಮಾಡ್ತಾಯಿದ್ದಾರೆ. ಆಮೇಲೆ ಕೆಲವೊಂದಷ್ಟು ಡೇಟಾಗಳನ್ನೂ ಕೊಡ್ತಾರೆ. ನಿಮ್ಮ ಒಂದು ವೀಡಿಯೋಸ್ಗಳು ಯಾವ ಥರ ರನ್ ಆಗ್ತಾಯಿದೆ, ಯಾವ ಥರ ರೀಚ್ ಆಗ್ತಾಯಿದೆ, ಸೊ ಯಾವ ಥರ ಗ್ರೋತ್ ಆಗ್ತಾಯಿದೆ, ವ್ಯೂಸ್ ಎಷ್ಟು ಇನ್ಕ್ರೀಸ್ ಆಗ್ತದೆ ಅನ್ನೋದೊಂದು ನಿಮಗೆ ಒಂದು ಡೇಟಾನು ಕೂಡ ಇನ್ನು ಮುಂದೆ ಸಿಗುತ್ತೆ ನಿಮ್ಗೆ ಯೂಟ್ಯೂಬ್ ಆ್ಯಪಲ್ಲೇ. ಆ್ಯಂಡ್ ಅದ್ರ ಜೊತೆಗೆ ನೀವು ಏನು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀರಾ ನಿಮ್ಮ ಚಾನಲಲ್ಲಿ, ಸೊ ನೀವು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಿದ್ದಂಗೆ ನಿಮ್ಮ ಚಾನಲ್ ಕಸ್ಟಮೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಲೈಕ್ ಇವಾಗ ನೀವು ಏನು ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮ ಚಾನಲ್ ಹಂಗೆ ಖಾಲಿ ಇರುತ್ತೆ, ನಿಮ್ಮ ಪ್ರೊಫೈಲ್ ಫೋಟೋ ಮತ್ತು ಸಬ್ಸ್ಕ್ರೈಬ್ ಬಟನ್ ಮಾತ್ರ ಇರುತ್ತೆ. ಸೊ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದಂಗೆ ಅಲ್ಲಿ ನಿಮಗೆ ವೀಡಿಯೋಸ್ ಟ್ಯಾಬು, ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿದ್ದಂಗೆ ಶಾರ್ಟ್ಸ್ ಟ್ಯಾಬು, ಈ ಥರ ಎಲ್ಲ ಆ್ಯಡಪ್ ಆಗ್ತಾ ಹೋಗುತ್ತೆ. ಅದೇ ಥರ ಲೇಟೆಸ್ಟು ಪಾಪ್ಯುಲರ್ ವೀಡಿಯೋಸ್ಗಳು, ಈ ಥರ ಒಂದು ಟ್ಯಾಬ್ಗಳು ಆಟೋಮೆಟಿಕಲಿ ಬಿಲ್ಟ್ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪಲ್ಲಿ. ಓಕೆ, ಸೊ ಈ ಒಂದು ಇಂಪ್ರೂವ್ಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಇದು ಬಂದಿರುವಂಥ ಸೆಕೆಂಡ್ ಅಪ್ಡೇಟು. ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಮೆಂಬರ್ಸ್ ಓನ್ಲಿ ವೀಡಿಯೋಸ್ ಮೇಲೆ ಒಂದು ಅಪ್ಡೇಟ್ ಬಂದಿದೆ. ಈಗ ನೀವು ಚಾನಲ್ ಮೆಂಬರ್ಶಿಪ್ನ ತೊಗೋಬೋದು. ನಿಮ್ಗೆ ಗೊತ್ತಿರುತ್ತೆ, ನನ್ನ ಒಂದು ಚಾನಲಲ್ಲಿ ನೀವು ಬೇಕು ಅಂತಂದರೆ ನೀವು ಮೆಂಬರ್ಶಿಪ್ ತೊಗೋಬೋದು. ಮೆಂಬರ್ಶಿಪ್ ತೊಗೊಳ್ಳೋದಕ್ಕೆ ಇಷ್ಟು ಪ್ರೈಸ್ ಅಂತ ಇರುತ್ತೆ, ಮಂತ್ಲಿ ಇಷ್ಟು ಪ್ರೈಸ್ ಅಂತ ಇರುತ್ತೆ. ಸೊ ನಂದು ಮಂತ್ಲಿ 29 ರೂಪೀಸ್ ಏನೋ ಇದೆ. ಸೊ ಆ ಪ್ರೈಸ್ಗೆ ನೀವು ತೊಗೊಂಡ್ರೆ ನೀವು ನನ್ನ ಚಾನಲ್ ಮೆಂಬರ್ ಆಗ್ತೀರಾ. ನೀವು ಮೆಂಬರ್ ಆದರೆ ನೀವು ಏನು ಕಮೆಂಟ್ಸ್ ಮಾಡ್ತೀರಾ ಅದು ಕಮೆಂಟ್ಸ್ ಹೈಲೈಟ್ ಆಗಿರುತ್ತೆ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಈಗ ಮೆಂಬರ್ಸ್ ಓನ್ಲಿಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ಈಗ ನೀವು ಕೆಲವೊಂದಷ್ಟು ವೀಡಿಯೋಸ್ಗಳು ಆ ಒಂದು ಯೂಟ್ಯೂಬರ್ಸ್ಗಳು ಮೆಂಬರ್ಸಿಗೆ ಮಾತ್ರನೇ ವೀಡಿಯೋಸ್ ಹಾಕಿರ್ತಾರೆ. ಆ ಒಂದು ವೀಡಿಯೋನ ಕೇವಲ ಮೆಂಬರ್ಸ್ಗಳು ಮಾತ್ರ ನೋಡೋಕ್ಕಾಗೋದು. ಆ ಒಂದು ವೀಡಿಯೋಗಳು ಈಗ ಇನ್ನು ಮುಂದೆ ಚಾನಲ್ ಹೋಮ್ ಪೇಜಲ್ಲಿ ಆಗ್ಬೋದು, ಬ್ರೌಸ್ ಫೀಚರಲ್ಲಿ ಆಗ್ಬೋದು, ಶಾರ್ಟ್ಸಲ್ಲಿ ಆಗ್ಬೋದು, ಇದನ್ನು ರೆಕಮೆಂಡ್ ಮಾಡ್ತಾರೆ ಇನ್ಮೇಲೆ. ಅರ್ಥ ಆಯ್ತಾ? ಸೊ ಈಗ ಮೆಂಬರ್ಸ್ ಓನ್ಲಿ ವೀಡಿಯೋಸ್ಗಳು ಮೆಂಬರ್ಶಿಪ್ ತೊಗೊಂಡು ಅದು ನೋಡಿದಾಗ ಇದು ಮೆಂಬರ್ಸ್ ಓನ್ಲಿ ವೀಡಿಯೋಸ್ ಅಂತ ಅವ್ರು ಪ್ಲೇ ಮಾಡಿ ನೋಡ್ಬೋದಿತ್ತು. ಇವಾಗ ನಿಮ್ಮ ಒಂದು ಮೆಂಬರ್ಸ್ ಓನ್ಲಿ ವೀಡಿಯೋಸ್ಗಳು ಈ ಥರ ಆಲ್ರೆಡಿ ಹಾಕಿದ್ದಾರೆ ಈ ಒಂದು ಯೂಟ್ಯೂಬರ್ ಅಂತ ಅಂದ್ಬಿಟ್ಟು. ಸೊ ಮಾಮೂಲಿ ಈಗ ನೀವು ಚಾನಲ್ ಪೇಜ್ ಹಿಂಗೆ ಸ್ಕ್ರೋಲ್ ಮಾಡ್ತಿದ್ದಾಗ ಅಲ್ಲಿ ನಿಮ್ಮ ಹಿಂಗೆ ಬರುತ್ತೆ, ಆಯಿತಾ? ಇದು ಮೆಂಬರ್ಸ್ ಓನ್ಲಿ, ಲಕ್ಕಿ ಲಿಕೇಶ್ ಅವರು ಮೆಂಬರ್ಸ್ ಓನ್ಲಿಗೆ
ಮಾತ್ರ ಈ ಒಂದು ವಿಡಿಯೋ ಹಾಕಿದ್ದಾರೆ ಅನ್ನೋದು ನಿಮ್ಮಲ್ಲಿ ಶೋ ಅಪ್ ಆಗುತ್ತೆ. ಇದರಿಂದ ಸೊ ನಿಮ್ಮ ಒಂದು ಮೆಂಬರ್ಶಿಪ್ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ಬೋದು, ನಿಮ್ಮ ಒಂದು ಚಾನಲ್ ಮೆಂಬರ್ಶಿಪ್ ತಗೊಳ್ಳೋದು. ಸೊ ಹಾಗಾಗಿ ಈ ಒಂದು ಅಪ್ಡೇಟ್ನ ಕೊಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಒಂದು ಮೆಂಬರ್ಸ್ಗೆ ಅಂತ ಮಾಡಿರುವಂಥ ವೀಡಿಯೋಸ್ಗಳಿಂದ ಸೊ ನಿಮ್ಮ ಒಂದು ಚಾನಲ್ ಮೆಂಬರ್ಸ್ ಜಾಸ್ತಿ ಆಗುತ್ತೆ, ಜೊತೆಗೆ ನಿಮ್ಮ ಒಂದು ವೀಡಿಯೋಸ್ಗಳು ಕೂಡ ರೀಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಆ ಒಂದು ಮೆಂಬರ್ಶಿಪ್ ಇದರಿಂದನೇ ಕೆಲವರು ಅಂದರೆ ಆ ಒಂದು ವೀಡಿಯೋ ಮೆಂಬರ್ಸ್ಗೊಂದು ಮಾಡಿದ್ದೀರಾ ಅಂತಂದರೆ ಅದು ನೋಡೇ ಮೆಂಬರ್ಶಿಪ್ ತೊಗೊಳ್ಬೇಕು ಅಂತ ಅಂದ್ಕೊಂಡು ಆಮೇಲೆ ಮೆಂಬರ್ಶಿಪ್ ತೊಗೊಂಡು ಆ ಒಂದು ವೀಡಿಯೋನ ನೋಡೋರ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ವ್ಯೂಸು ಕೂಡ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಈ ಒಂದು ಅಪ್ಡೇಟ್ನ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ 3 ಹೊಸ ಅಪ್ಡೇಟ್ಸ್ಗಳು. ಯಾವ ಅಪ್ಡೇಟ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಗೈಸ್. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.